ಕೇರಳ ರಾಜ್ಯದ 11 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತದೆ. ಟೋಟಲ್ 11 ಜಿಲ್ಲೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲೂ ಕೂಡ ಗಾಳಿ ಬೀಸ್ತಾ ಇದೆ. ಮುಂದಿನ 3 ಗಂಟೆಗಳಲ್ಲಿ ಇನ್ನೂ ಜಾಸ್ತಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನದಿ ಪಾತ್ರದ ಅಥವಾ ಸಮುದ್ರ ತೀರದ ಜನರಿಗೆ ನಿಮಗೆ ಒಂದೊಂದೇ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮಂಗಳೂರಿಗೆ ತೀರಾ ಹತ್ತಿರದಲ್ಲಿರುವಂತಹ ಭಾಗ ಈ ಮಂಜೇಶ್ವರ ಅಂತ. ಇಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಕಾರು ಅದರಲ್ಲಿ ಮುಳುಗಡೆ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮನೆಗೆ ದಿಗ್ಬಂಧನವನ್ನು ಹಾಕೋ ಕೆಲಸ ಕಂಪ್ಲೀಟ್ ಆಗಿ ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲೆಲ್ಲ ನೀರು ನುಗ್ಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಮಂಜೇಶ್ವರದ ಪಕ್ಕ ಅತಿ ದೊಡ್ಡ ನದಿ ಹರಿಯುತ್ತೆ. ಆ ನದಿ ಉಕ್ತಾ ಇರೋದು ಕಂಡು ಬರ್ತಾ ಇದೆ. ಊರಿಗೆ ಊರೇ ಜಲಾವೃತ ಆಗಿದೆ. ಕೇವಲ ಇದು ಮಂಜೇಶ್ವರದ ಪರಿಸ್ಥಿತಿ ಮಾತ್ರ ಅಲ್ಲ, ಇಲ್ಲಿಂದ ತುಂಬಾ ಜನರನ್ನ ಪ್ರತಿ ವರ್ಷ ಕೂಡ ನಿರಾಶ್ರಿತರ ಕೇಂದ್ರಕ್ಕೆ ಸೇರಿಸಲಾಗುತ್ತೆ. ಆಲ್ಮೋಸ್ಟ್ ಒಂದು 3-4 ತಿಂಗಳು ಅಲ್ಲೇ ಅವರು ವಾಸ್ತವ್ಯವನ್ನು ಹೂಡಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ. ಬೋಟ್ಗಳಲ್ಲಿ ಜನರನ್ನ ಬಂದು ಸ್ಥಳಾಂತರ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಕೂಡ ಅಲ್ಲಲ್ಲಿ ಆಗ್ತಾ ಇದೆ. 2018ರಿಂದ ಈಚೆಗಂತೂ ಇಂಥ ಘಟನೆಗಳು ಪ್ರತಿ ಮಾನ್ಸೂನ್ನಲ್ಲೂ ಕಾಣಿಸುತ್ತೆ. ಮಾನ್ಸೂನ್ ಏನಕ್ಕೆ ಹಿಂಗಾರಿನಲ್ಲೂ ಕೂಡ ನಮಗೆ ಇಂಥದ್ದೇ ಚಿತ್ರಣ ಕಂಡು ಬರ್ತಾ ಇದೆ. ಇದು ಮಂಜೇಶ್ವರದಲ್ಲಿ ಸತತವಾಗಿ NDRF ಮತ್ತು SDRF ಟೀಮ್ ಕೆಲಸವನ್ನು ನಿರ್ವಹಿಸ್ತಾ ಇರೋದು. ಕಣ್ಣೂರಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ. ಕಣ್ಣೂರಿನಲ್ಲಿ ಶಾಲಾ ಕಾಲೇಜ್ ಆವರಣ ಇದೆಯಲ್ಲ, ಅಲ್ಲೂ ಕೂಡ ನೀರು ನುಗ್ಗಿದೆ. ಇನ್ನು ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ, ಅಲಪ್ಪುಳ, ಕೊಟ್ಟಾಯಂ, ಇಡುಕ್ಕಿ, ಎರ್ನಾಕುಲಂ, ತ್ರಿಶೂರ್, ಮಲಪ್ಪುರಂ ಎಲ್ಲ ಕಡೆ ಮಳೆ ಜೋರು. ಕೊಯ್ಕೋಡ್ ಮತ್ತು ಕಣ್ಣೂರು ಎಲ್ಲ ಕಡೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ. ಕಳೆದ ವರ್ಷ ಅಲ್ಲೂ ಗುಡ್ಡ ಕುಸಿತ ಆಗಿತ್ತು. ವಯನಾಡಲ್ಲಿ ಭಾರಿ ಮಳೆಯಿಂದ ಕೇರಳದ 11 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ನೆರೆಯ ರಾಜ್ಯ ಕೇರಳದಲ್ಲಿ ನಿಮಗೆ ಒಂದೊಂದು ವರ್ಷ ಒಂದೊಂದು ಅನಾಹುತಗಳು. 2021ರಲ್ಲಿ ಅಲ್ಲಿ ಬಂದಂತಹ ಪ್ರವಾಹ ಇದೆಯಲ್ಲ, ಆ ಪ್ರವಾಹ ಹೆಂಗಾಗಿತ್ತು ಅಂತಂದರೆ ಪಾಪ ನನಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅಲ್ಲಿನ ಸಚಿವರು ಅಸಹಾಯಕರಾಗಿ ನಿಂತ್ಬಿಟ್ರು. ನನ್ನ ಜನಗಳನ್ನು ನನ್ನ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಶವಗಳು ಈ ನೀರಿನಲ್ಲಿ ಹಾಗೆ ತೇಲ್ಕೊಂಡು ಬರ್ತಾ ಇತ್ತು 21ರಲ್ಲಿ. ಹೋದ ವರ್ಷ ಇದು ಯಾವುದು ವಯನಾಡು ಗ್ರಾಮವೇ ಹೊಚ್ಚಿಕೊಂಡು ಹೋಗ್ಬಿಟ್ಟಿರ್ತಕ್ಕಂಥ ವಯನಾಡು ದುರಂತ. ಆ ಕೇರಳದಲ್ಲಿ ಪಾಪ ಯಾವಾಗಲೂ ಹಾಗೇನೆ ದೇವರ ನಾಡು ಅಂತ ಕರಿತೀವಿ. ದೇವರೂ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಆ ಜನಗಳನ್ನು. ಓಕೆ, ಬೇರೆ ಬೇರೆ ಪ್ರದೇಶಗಳ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಕೇರಳದಲ್ಲಿ ಹಂಗೆ ನೋಡ್ಕೋದ್ರೆ ಕೇರಳಕ್ಕೆ ನಿಮಗೆ ಕರಾವಳಿ ಜಾಸ್ತಿ ಇದೆ. ಕರಾವಳಿ ಬಾರ್ಡರ್ ಕರ್ನಾಟಕಕ್ಕಿಂತ ಕೇರಳಕ್ಕೆ ಜಾಸ್ತಿ ಇದೆ. ಆಮೇಲೆ ಸಮುದ್ರದ ಮಟ್ಟ ಮತ್ತು ನೆಲದ ಮಟ್ಟ ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಹಾಗಾಗಿ ನಿಮಗೆ ಪ್ರಾಕೃತಿಕ ವಿಕೋಪಗಳು ಏನೇ ಆದರೂ ದೊಡ್ಡ ಮಟ್ಟದಲ್ಲೇ ಹೊಡೆಯುತ್ತೆ. ನಾವು ನಿಮಗೆ ತೋರಿಸ್ತಾ ಇದ್ವಲ್ಲ, ಮಂಜೇಶ್ವರ ಆಗಿರ್ಬೋದು, ಇಡುಕ್ಕಿ ಆಗಿರ್ಬೋದು, ಕಾಸರಗೋಡು ಕರ್ನಾಟಕಕ್ಕೆ ಅಂಟುಕೊಂಡು ಒಂದು ಕಾಲದಲ್ಲಿ ಕರ್ನಾಟಕದ ಭಾಗನೇ ಆಗಿದ್ದ ಕಾಸರಗೋಡು, ಎಲ್ಲೆಲ್ಲೂ ನೀರು. ಭಾರಿ ಮಳೆ ಕೇರಳದಲ್ಲಂತೂ ವಿಪರೀತವಾದ ಮಳೆ ಆಗ್ತಾ ಇದೆ. ಆ ಪರಿಪ್ರಮಾಣದ ಮಳೆ ಹಂಗೆ ನೋಡೋಕೆ ಹೋದ್ರೆ ಕರ್ನಾಟಕದಲ್ಲಿ ಆಗಿಲ್ಲ. ಕಾಸರಗೋಡಿನ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿರೋಂಥದ್ದು. ಅಲ್ಲಲ್ಲಿ ಚಿಕ್ಕ ಪುಟ್ಟ ತೊರೆಗಳ ರೀತಿಯಲ್ಲಿ ನೀರು ಹರಿತಾ ಇರತಕ್ಕಂಥದ್ದು. ಗುಡ್ಡ ಕುಸಿತವಾಗದೆ ಇನ್ನೇನಾಗುತ್ತೆ ಈ ರೀತಿ, ಆಯಿತಾ? ಅಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಕಾಸರಗೋಡಿನ ಮಧುರ್ ದೇವಸ್ಥಾನ ಮುಳುಗಡೆಯಾಗಿ ದೇವಸ್ಥಾನದ ಪ್ರಾಂಗಣಕ್ಕೆ ಕೂಡ ನೀರು ಬಂದು ನಿಂತಿದೆ. ಎಷ್ಟೋ ಸರ್ತಿ ನಾನು ವಿಗ್ರಹಗಳೇ ಜಲಾವೃತವಾಗಿರ್ತಕ್ಕಂಥದ್ದನ್ನೆಲ್ಲ ನೋಡಿದ್ದೀವಿ. ಆಮೇಲೆ ನಿಮಗೆ NDRF ಟೀಮ್ನವರು ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಕೂಡ ನೀವು ಕಾಣಬಹುದು. ಕೇರಳದಲ್ಲಿ ಆಗ್ತಾ ಇರುವಂತಹ ಮಳೆ, ಕೇರಳ ಮತ್ತು ತಮಿಳುನಾಡು ಹಾಗೆ ನೋಡೋಕೆ ಹೋದರೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಈಗ ಆಂಧ್ರ ಕೂಡ ಹಾಗೇನೆ. ಕರ್ನಾಟಕದಲ್ಲೇ ಕಡಿಮೆ, ಕೇರಳ ಕರಾವಳಿ ಕೋಸ್ಟಲ್ಲು ಕರ್ನಾಟಕದಲ್ಲೇ ಕಡಿಮೆ. ಸೊ ನಿಮಗೆ ಎಲ್ಲೆಲ್ಲಿ ಕರಾವಳಿ ತೀರಗಳು ಜಾಸ್ತಿ ಇರುತ್ತೆ, ಪ್ರಾಕೃತಿಕ ವಿಕೋಪಗಳು ಫಿಕ್ಸ್ ಅನ್ನೋ ಹಾಗಿದೆ.